ಆಡ್ಸಿ ಒದ್ದ ಅಂದ್ರೆ ಹೋಗಿ ಅಡ್ಗೆ ಮನೇಲಿ ಬಿದ್ದಿರ್ಬೇಕು. ನಾನು ಸ್ವಲ್ಪ ಮೆಲ್ಲು ಕರಿಯಪ್ಪ, ಬೆಡ್ರೂಮ್ ಅಲ್ಲಿ ಹೋಗಿ ಮನ್ಕೊಂಡ್ಬಿಡ್ತೀನಿ. ಏಯ್ ವೇಟರ್, ಏನು ಬೇಡ, ಮುಚ್ಕೊಂಡಿಕ್ಕ ಫೋನು. ಲೈ, ಇವತ್ತು ಭಾನುವಾರ ಆಚೆ ಹೋಗಿ ಜುರಾಸಿಕ್ ಪಾರ್ಕ್ ಸಿನಿಮಾ ನೋಡ್ಕೊಂಬರೋಣ ಬಾ. ನಾನು ಓದ್ಬೇಕಪ್ಪ. ಅಪ್ಪ ಎಂತ ಮಗ ಉಟ್ಬಿಟ್ಟ ಸರ್. ಓದ್ಬೇಕು ಅಂತವನಲ್ಲ ಸರ್ ಭಾನುವಾರನುವೆ. ಅದೇನು ಓದ್ತವನೋ ಏನೋ. ಏನು ಓದ್ತಾ ಇದೆಯಾ ತೋರ್ಸು. ಓದು ಅಂತಂದ್ರೆ ಅಮ್ಮನ ಫೋಟೋ ನೋಡ್ತಿದ್ಯಲ್ಲೋ. ಓದಕ್ಕಿಂತ ಮುಂಚೆ ಅಮ್ಮನ ಫೋಟೋ ತಾನೇ ನೋಡ್ಬೇಕು. ಅವನು ನನ್ನ ಮಗ ಕಣ್ರಿ. ಏನೇ ಕೆಲಸ ಮಾಡ್ಬೇಕಾದ್ರೂ ನನ್ನ ಮುಸುಡಿನ ನೋಡ್ಬಿಟ್ಟೆ ಶುರು ಮಾಡೋದು ನನ್ನ ಮಗ. ಕೊಡೋಕಂದ ನನ್ನ ಫೋಟೋ ಹೆಂಗಿದೆ? ಅಮ್ಮನ ಫೋಟೋ ಅಲ್ಲ, ಅಕ್ಕನ ಫೋಟೋ. ಯಾಕ ನಿಂದ ಫೋಟೋ ಮಾಡಿಕೊಂಡವನೇ ನನ್ನ ಮಗ. ಲೇ ಕಳ್ಳ ನನ್ನ ಮಗನೇ, ಓದ್ಕೊಂಡದ ಏನೋ ಮಾಡ್ತಿದ್ದೆ. ಬುಡೆ ಪಾಪ ಮಗು ಏನೋ ಗೊಂಬೆ ತರ ಅವರಲ್ಲ ಅಂತ ನೋಡ್ತಾ ಇದ್ದ. ಅದಕ್ಕೆ ಯಾಕೆ ಹೋಗು ಹೋಗು. ಸುಮ್ಮನೆ ದಿನ ಎಲ್ಲ ಮಾಡ್ಬೇಡ ಕಣೋ, ಬೈತಳೆ ಅವಳು. ಫಸ್ಟ್ ಆಫ್ ಆಲ್ ಇವ್ರನ್ನ ಅಮ್ಮ ಅಂತ ಏತೋ ಯಾವನೋ ನಮ್ಮಪ್ಪ. ಹಂಗಲ್ಲ ಕಣೆ, ಏನೋ ಬಾಯಿ ಮಾತು ಕೇಳ್ಬಿಟ್ಟೆ. ಹೋಗೆ ನಾನು ಅಮ್ಮ, ನಾನು ಅಮ್ಮ, ನಾನು ಅಮ್ಮ. ಟೋಟಲ್ ಕನ್ಫ್ಯೂಷನ್ ಅಲ್ಲ ಅವಳಿಗೆ ಯಾರಮ್ಮ ಅಂತಾನೆ ಗೊತ್ತಾಯ್ತು ಸರ್. ಹೋಲಿ ಬಿಡು. ಏಯ್ ನೆನ್ನೆ ಎಕ್ಸಾಮ್ ಇತ್ತು ತಾನೆ, ಹೆಂಗೋ ಬರ್ದೆ? ಸೂಪರ್ ಆಗಿ ಬರ್ದ. ಏನ್ ಬರ್ದಿದ್ಯಲ್ಲ ಕ್ವಶನ್ ಪೇಪರ್ ಮೇಲೆ ಕೂತವ್ನು. ನಾನು ಇವಾಗ ಕ್ವಶನ್ ಕೇಳ್ತೀನಿ, ಕರೆಕ್ಟಾಗಿ ಉತ್ತರ ಕೊಡ್ಬೇಕು. ಅರ್ಥ ಆಯ್ತಾ? ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫಸ್ಟ್. ನೆನ್ನೆ ನಾನು ಒಂದು ಹುಡುಗಿನ ನೋಡಿದೆ. ನಾಳೆ ಆ ಹುಡುಗಿ ನಾನು ಪಟಾಯಿಸ್ಕೊಂತೀನಿ. ಏನೋ ಹೇಳ್ತಿದ್ಯಾ? ನಾನು ನಿನ್ನ ಅಲ್ವಾ ಅಪ್ಪ? ನನ್ನ ಮಗನೇ, ನೆಕ್ಸ್ಟ್ ಕ್ವಶನ್. ಓಕೆ, ಲೇಜಿನೆಸ್ ಅಂದ್ರೆ ಏನು? 3 ಪುಟದಲ್ಲಿ ಉತ್ತರಿಸಿ. ಏನಂತ ಬರ್ದೆ? ಸಕ್ಕದಾಗಿ ಬರ್ದಿನಪ್ಪ, 3 ಪೇಜ್ ಬರ್ದಿದ್ದೀನಿ. 3 ಪೇಜ್ ಬರ್ದ? ಔಟ್ ಆಫ್ ಔಟ್ ಕೊಟ್ಬಿಟ್ರು. ಏನ್ ಬರ್ದೆ? 1 2 3 ಈ ಪೇಜ್ ನ ಖಾಲಿ ಬಿಟ್ಬಿಟ್ಟು ಲಾಸ್ಟ್ ಅಲ್ಲಿ ಇದೇ ಲೇಜಿನ್ ಅಂತ ಬರ್ದಿದ್ದೆ ಅಪ್ಪ. ನೀನೇ ನನಗುಟ್ಟಿದೀಯೇನೋ? ನಂಗೆ ಗೊತ್ತಿಲ್ಲಪ್ಪ. ಇವರು ಕೌಂಟ್ರು ಡೈಲಾಗ್ ಹೊಡಿತವ್ರೆ. ಅಪ್ಪ, ಈ ಕಪ್ಪಿಕನಾಗ ಆಡೋದು ಬಿಟ್ಬಿಟ್ಟು ಮದ್ವೆ ಆಗ್ದೇನೆ ಏನಾದ್ರೂ ಸಾಧನೆ ಮಾಡು. ಯಾಕಪ್ಪ ಮದ್ವೆ ಆದ್ರೆ ಏನು ಸಾಧನೆ ಮಾಡಕ್ ಆಗಲ್ವಾ? ಸತ್ತೋದವ್ರು ಹೆಂಗಾದ್ರೂ ಉಸಿರಾಡಕ್ ಆಗತ್ತೇನಪ್ಪ? ಕೇಳೋ ಇಲ್ಲಿ, ಸಂಸಾರ ಅಂದ್ರೆ ಏನ್ ಗೊತ್ತೇನೋ? ಹಂಗವೆಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲಪ್ಪ. ಎಷ್ಟು ತಗನ್ ಇಟ್ಟು ಉದ್ದ ಇಲ್ಲ ಎಕ್ಸ್ಪೀರಿಯನ್ಸ್ ಅಂತೆ. ಏಯ್, ಸಂಸಾರ ಅಂದ್ರೆ ಏನು ಅಂತ ನಾನು ಹೇಳ್ಕೊಡ್ತೀನಿ ಕೇಳ. ಅಪ್ಪ, ಇದೆಲ್ಲ ನಿನಗೆ ಗೊತ್ತಾಗಲ್ಲ. ಹೋಯ್ತಾ ಗೊತ್ತಾಯ್ತದೆ. ಕೂತ್ಕೋ. ನನ್ನ ಸಾವು ಬಂತು ಕಣ. ಗ್ಯಾಸ್ ಖಾಲಿ ಆಗಿದೆ, ಬುಕ್ ಮಾಡ್ಬಿಡಿ. ಹಾ, ತಿಂಗಳಲ್ಲಿ ಇನ್ನೂ 20 ದಿನಾನೇ ಆಗಿಲ್ಲ, ಆಗ್ಲೇ ಹೆಂಗೆ ಗ್ಯಾಸ್ ಖಾಲಿ ಆಯ್ತು? ನಾನೇ ಸಿಲಿಂಡರ್ ಪೈಪ್ ಕಿತ್ತು ಗ್ಯಾಸ್ ಎಳ್ಕೊಂಡಾಗ ಮಾತಾಡ್ತಿದ್ರಲ್ಲ, ಬೇಯಿಸಾಕಿಲ್ವಾ? ಏನ್ ಬೇಯಿಸಾಕಿದ್ಯಾ? ಅದೇ ಬೇಯಿಸಾಕವಳಂತೆ. ಆಫೀಸ್ಗೆ ಹೋಗ್ಬೇಕಾದ್ರೆ ಬಾಕ್ಸ್ಗೆ ಬ್ರೆಡ್ ಜಾಮು ಹಾಕಿ ಕೊಟ್ಟು ಕಳಿಸ್ತಾಳೆ. ನಾನು ಹೋದ ತಕ್ಷಣನೇ ವೆರೈಟಿ ದನ ತಿಂದಂಗೆ ತಿಂದಿರ್ತೀಯ. ನಾನು ಆಫೀಸಿಂದ ಬರೋ ಅಷ್ಟರಲ್ಲಿ ಎಣ ಬಿದ್ದಂಗೆ ಬಿದ್ದಿರ್ತೀಯ. ಏನ್ ಮಾಡಿದ್ಯಾ? ಮಾಡೋಳಂತೆ. ಏನೋಪ್ಪ, ಅವನ ಸ್ಕೂಲ್ ಕಳ್ಸಿ ಅವ್ರಿಗೆ ಆಫೀಸ್ ಕಳ್ಸಿ ಒಂದೇ ಹೊತ್ತು ಅದು ಊಟ ಇದ್ರೆ ತಿಂತೀನಿ, ಇಲ್ಲಾಂದ್ರೆ ಅದು ಇಲ್ಲ. ಅಷ್ಟಕ್ಕೆ ಇಷ್ಟೆಲ್ಲ ಮಾತ್ ಕೇಳ್ಬೇಕಾ ನಾನು? ನೋಡೆ, ಹೊಟ್ಟೆಗೆ ಸಾಲ ಅಷ್ಟು ತಿನ್ಬೇಕು, ಗಂಡನ್ಗೆ ಸಾಲ ಆಗ ಅಷ್ಟು ತಿನ್ಬಾರ್ದು ಕಣೆ. ಯಾವನವನು ಹೊರಗಡೆ ನಾಯಿ ತರ ಬೊಗಳ್ತಾ ಇರೋದು? ಗೆದ್ದು ಗೆದ್ದು ಜಗವ ಕಾಯೋ ಇವನ
ಏನಪ್ಪ ಬಾಕಿ ಇದೆ ಕಣ. ಅಲ್ಲ ಕಣ ಬಾವ, ಈಗ ತಾನೇ ಒಂದ್ ಸೇರ್ ಅನ್ನ ತಿನ್ಬಿಟ್ಟು ಆರಾಮಾಗಿ ಮಲಗಿದ್ದೇನಿ, ಕರ್ಗ ಮುಂಚೆನೆ ಕರಿತಿಯಲ್ಲ. ಲೇ 3 ಹೊತ್ತು ಹಿಂಗೆ ಮನೇಲಿ ಬಿದ್ದಿರೋ ಬದಲು ಒಂದು ತಟ್ಟೆ ಒಂದು ಗ್ಲಾಸ್ ತಗೊಂಡು ಇಲ್ಲೆಲ್ಲ ಸುತ್ತಾಡಿದ್ರೆ ಚಿಲ್ಡ್ರೆ ಕಾಸರ ಸಿಗೋದಲ್ಲ. ನಾನೇ ಇಲ್ವಾ ಚಿಲ್ಲರು? ಬಾವ ನೀನ್ ನನಗ್ ಬೈಬೇಡ ಬಾವ, ರಾತ್ರಿ ಹೀರೋ ಆಗಿದ್ದೀನಿ. ಒಂದ್ ತುತ್ತು ಊಟಕ್ಕೆ ರಾತ್ರಿ ಇರೋಗ್ಬಿಟ್ಟ. ನನ್ ಕ್ಯಾರೆಟ್ ನೇ ಡ್ಯಾಮೇಜ್ ಮಾಡ್ತಾ ಇದೀಯ ನೀನು. ಒಬ್ಬ ಡೈರೆಕ್ಟರ್ ಕದ್ದಿದ್ರು ಬಾವ, ಸಿನಿಮಾದಲ್ಲಿ ಆಕ್ಟ್ ಮಾಡಿದೀನಿ. ನಾಳೆ 500,000 ಥಿಯೇಟರ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಸಿನಿಮಾ. 5,000 ಥಿಯೇಟರ್ ಅಲ್ಲ ಬಾವ, ಸಿನಿಮಾ ಹೆಸರೇನು? ಟೈಟ್ಲೇ ಗೊತ್ತಾಗಿಲ್ಲ ಬಾವ. ಮತ್ತೆ ಬಟ್ ಡೈಲಾಗ್ ಹೇಳ್ದೆ ಬಾವ, ಒಂದೇ ಟೇಕಲ್ ಓಕೆ. ಏನ್ ಡೈಲಾಗ? ಡೈರೆಕ್ಟರ್ ನಿಂತ್ಕೊಂಡಿದ್ರು ಬಾವ, ನಾನು ಆರಾಮಾಗಿ ಹಿಂಗ್ ಕುತ್ಕೊಂಡ್ ಮಲ್ಕೊಂಡ್ ಡೈಲಾಗ್ ಹೇಳಿದೆ ಬಾವ. ಏನ್ ಡೈಲಾಗು? ನನ್ನ ಹೆಸರು ಮಂಜುನಾಥ್, ನಾನು ಸುಮಾರು 30 ವರ್ಷಗಳಿಂದ ಗುಟ್ಕಾ ಜಿಗಿಯುತ್ತಿದ್ದೇನೆ. ನಾಯಿ ಯಾವ್ದೋ ಸಿನಿಮಾ ಹೇಳ್ತಾವನೆ ಅಂತಂದ್ರೆ ಯಾವ್ದೋ ದೊಡ್ಡ ರೋಗಕ್ಕೆ ಆಡ್ ಕೊಟ್ಬಿಟ್ಟು ಬಂದಿದ್ಯಲ್ಲ. ಬಾವ ನಾ ರೋಗಿಷ್ಟನ್ ತರ ಕಾಣ್ತೀನ ಬಾವ. ಹಂಗಂತ ಬೆಳಿಗ್ಗೆ ಒಬ್ರು ಡೈರೆಕ್ಟರ್ ಕರೆದು ಡೈಲಾಗ್ ಹೇಳಿಸಿದ್ರು ಬಾವ. ಯಾವ್ದಾ? ಒಂದೇ ಡೈಲಾಗ್ ಅಲ್ಲೇ ಹೇಳ್ಬಿಟ್ಟೆ. ಏನ್ ಡೈಲಾಗು? ಮಾತಾಡೋನೆ ಮಹಾಶೂರ. ಗ್ಯಾಂಗ್ ಕಟ್ಕೊಂಡ್ ಬರೋನು ಗ್ಯಾಂಗ್ಸ್ಟರ್, ಸಿಂಗಲ್ ಆಗಿ ಬರೋನು ಶಿವ ಶಿವ. ಇಷ್ಟು ದಿನ ಇದಕ್ಕೋಸ್ಕರ ಕಾಯ್ತಾ ಇದ್ದೆ ಕಣೋ, ಇವತ್ತು ನಿನ್ನ ಸಿಡ್ಸಾಡಂಗ್ ಹೊಡಿತೀನಿ. ಸಿಡಿಸಾಡಂಗ್ ಹೊಡೆದ್ ಆಮೇಲೆ ಇರ್ಲಿ, ಮೊದ್ಲು ನಿನ್ನ ಫ್ಯಾಮಿಲಿನ ಕೊಲೆ ಮಾಡಿದ್ದೀನಿ. ಉಳಿದಿರೋದು ನೀನು ನಿನ್ನ ತಾಯಿ, ಇಬ್ಬರನ್ನ ಫಿನಿಶ್ ಮಾಡಿದ್ರೆ ನನ್ನ ಕೆಲಸ ಕ್ಲೋಸ್. ಈಗ ಫಿನಿಶ್ ಆಗೋದು ನೀನಾ ನಾನಾ ನೋಡ ಬಿಡೋಣ. ಯೋಚನೆ ಮಾಡು, ನನ್ನ ಹಿಂದೆ 100 ಜನ ಇದ್ದಾರೆ. ನಿನ್ ಹಿಂದೆ 100 ಜನ ಇದ್ದಾರೆ ಅನ್ನೋ ಧೈರ್ಯ ನಿನಗಿದೆ, ನನ್ ಜೊತೆ ನಾನು ಒಬ್ಬರೇ ಇದ್ದೀನಿ ಅನ್ನೋ ಧೈರ್ಯ ನನಗಿದೆ. ಬಾರ, ತಾಕತ್ತಿದ್ರೆ ಬಾರ. ನಮ್ಮ ಹುಡುಗಿ ಮೇಲೆ ಬೀಳ್ತೀಯನ, ಇವನೇ ಬಿಟ್ಟಿಲ್ಲ. ಬಾ ಇಲ್ಲ ಏ ಬಾರಲೇ, ನೀ ಆ ಸಿನಿಮಾ ಹೀರೋ. ಹೊಡಿ ಹೊಡಿಯ ಒಡಿಯಲ್ಲಿ ಒಡಿ, ಅಲ್ಲೇನ್ ನೋಡ್ತಾ ಅಲ್ಲ, ಹೊಡಿ. ಎಕ್ಸ್ಪ್ರೆಷನ್ ಕೊಡು, ಹೊಡೆದಿರೋದಕ್ಕೆ ಎಕ್ಸ್ಪ್ರೆಷನ್ ಕೊಡು. ಒಂದ್ ನಿಮಿಷ, ಏನ್ ಮಾಡ್ತಾ ಇದೀರಾ? ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಯಾಕೆ? ಪೈರಸಿ ಮಾಡಕ್ಕೆ. ಪೈರಸಿ ವಿಡಿಯೋ ಏನೋ ಓಕೆ, ಆಡಿಯೋ ಏನ್ ಮಾಡ್ತೀರಾ? 4 ಜನ ಡಬ್ಬಿಂಗ್ ಆರ್ಟಿಸ್ಟಿಂಗ್ ಹೇಳಿದ್ದೀನಿ, ಚೆನ್ನಾಗಿ ಡಬ್ ಮಾಡ್ಕೊಡ್ತಾರಂತೆ. ಮುಚ್ಕೊಂಡು ಸಿನಿಮಾ ನೋಡು. ನನ್ನವ್ರನ್ನ, ನನ್ನ ಕುಟುಂಬದವ್ರನ್ನ ಯಾರಾದ್ರೂ ಟಚ್ ಮಾಡಿ, ನಾಯಿ ನನ್ ಮಗನೇ ನಿನ್ ಸಲುವಾಗಿ ವಿಲನ್ನ ತಪ್ಪಿಸ್ಕೊಂಡು ಹೋಗ್ಬಿಟ್ನಲ್ಲೋ. ಅಲ್ಲೇ ಇರ್ತಂಕರೆ ಶಿವ ಬಾರ ಇಲ್ಲಿ ಕರೆದಾಡ. ನನ್ನವ್ರನ್ನ, ನನ್ನ ಕುಟುಂಬದವ್ರನ್ನ, ನನ್ನ ಸ್ನೇಹಿತರನ್ನ ಯಾರಾದ್ರೂ ಟಚ್ ಮಾಡಿದ್ರೆ ಬಿಡಲ್ಲ, ಒಬ್ರನ್ನೂ ಬಿಡಲ್ಲ. ಯಾರು? ಪ್ರೀತಿ ಇವತ್ತು ರಾತ್ರಿ ನೀನ್ ನನಗ್ ಬೇಕು. ಮಟನ್ ಬಿರಿಯಾನಿ ಬೇಕು, ಎಲ್ಲ ತಂದ್ಬಿಡು ಅಷ್ಟೇ. ಮಟನ್ ಮಸಾಲೆ ಹಾಕ್ಬಿಡು. ಪ್ರೀತಿ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಚಿಲ್ಲರ್, ನೀನೆಲ್ಲೋ ನಾನಲ್ಲೇ. ಎಲ್ಲ ನಮ್ ರೂಮ್ ನಲ್ಲೇ. ಫ್ರೆಂಡ್ಸ್ನೆಲ್ಲ ಕರ್ಕ ಬಂದ್ಬಿಡು, ಅಲ್ಲೇ ಪಾರ್ಟಿ ಗಿಟಿ ಮಾಡ್ಕೊಬಿಡೋಣ. ಓಕೆ ಬಾಯ್. ಪ್ರೀತಿ, ಆ ಸಿಡ್ಸಾಡೋ ಶಿವನ ಹೆಣ ಹೊರೋವರೆಗೂ ನನಗೆ ಪ್ರೀತಿ ಬೇಡ ಅಂತ ಹೇಳಿರ್ಲಿಲ್ಲ. ಪ್ರೀತಿ ಬೇಡ ಅನ್ನೋನು ವರಲಕ್ಷ್ಮಿಗಿಂತ ಯಾಕೋ ಸುತ್ತಾ ಇದ್ಯಾ? ನನಗೆ ಈ ಪ್ರೀತಿ ಬೇಡ ಅಂದೆ ಹೊರತು ಆ ವರಲಕ್ಷ್ಮಿ ಬೇಡ ಅಂದಿಲ್ವಲ್ಲ. ಚಿಲ್ಲರ್, ನನ್ನನ್ನು ಯಾಕೆ ಇಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದ್ಯಾ? ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು, ನಾನ್ ಸತ್ತೋದ್ರೆ ನೀನೇನ್ ಮಾಡ್ತೀಯಾ? ವೀಕೆಂಡ್ ಕರೆಸ್ತೀನಿ. ಏಯ್, ಈ ವಾರ ಅವಳು, ಮುಂದಿನ ವಾರ ಇನ್ನೊಬ್ಳು. ಏನ್ ಅನ್ಕೊಂಡಿದ್ದೆ ನೀನು? ಇದು ಸಂಸಾರ ಸ್ತ್ರೀರ ಮನೆ, ಒಬ್ರಿಗೆ ಬಾಡಿಗೆ ಕೊಡೋದು ನಾನು. ಟೀಕೆ ಬಂದೇ ಬರ್ತಾಳೆ. ಚಿಲ್ಲರ್, ನಿನಗೆ ನಾನೇ ಬೇಡ ಅಂತಂದ್ಮೇಲೆ ನಾ ಕೊಟ್ಟಿದ್ನಲ್ಲ ವಾಪಸ್ ಕೊಟ್ಬಿಡು. ನೀನ್ ಕೊಟ್ಟಿರೋದು ವಾಪಸ್ ಕೊಡುವಂತದ್ದಲ್ಲ, ನನಗ್ ಕೊಡಕ್ಕಾಗಲ್ಲ. ಕೊಡು. ಕೊಡಲ್ಲ. ಕೊಡು ಚಿಲ್ಲರ್. ಕೊಡಲ್ಲ. ಕೊಡ್ತೀಯಾ
ಅಷ್ಟೇ ಕೊಡಲ್ಲ. ಕೊಡು. ಕೊಡಲ್ಲ. ನಂಗ್ ಕೊಡಲ್ಲ, ಕೊಡಲ್ಲ. ಏನ್ ಸರ್ ಸಮಸ್ಯೆ ಏನ್ ಸರ್? ಏನಿಲ್ಲ ಸರ್, ಇವನು 10 ರೂಪಾಯಿ ಇಸ್ಕೊಂಡಿದ್ದಾನೆ. 5 ರೂಪಾಯಿ ಕೊಟ್ಟೆ, ನೀನು 5 ರೂಪಾಯಿ ನಿಮ್ಮ ಅಪ್ಪ ಕೊಡ್ತಾನ? ಅಯ್ಯೋ ನಿನ್ನ ನಾಯಿ 5 ಕೋಟಿ ರೂಪಾಯಿ ಸಿನಿಮಾ ಮಾಡಿದೀನಿ ಕಣೋ, 5 ರೂಪಾಯಿ ಕೊಡ್ದಾಡ್ತಾ ಇದೆಯಲ್ಲ. ನಿಂದು ಹೋದ್ರೆ 5 ಕೋಟಿ ಗುರು, ನಂದು 5 ರೂಪಾಯಿ. ನನ್ನ 5 ರೂಪಾಯಿ ನನ್ ರಚ್ಚಿಗೆ ಹಬ್ಸ್ಬೇಡ. ಗುರು, ನೀ ಎಷ್ಟು ಬೇಕಾದ್ರೂ ಹೊಡಿ, ರಚ್ಚಿಗೆ ಹಬ್ಬಿಸ್ತೀನಿ. ಅಲ್ಲಿ ನೋಡು, ಅವ ರಚ್ಚಿಗೆ ಎದ್ದಿದ್ದಾನೆ. ಒಟ್ಟು ಅವ್ನು ಸುಧಾರ್ಸು. ಬೇಡ ಹೇಳೋದು ಬಂದ್ಬಿಟ್ಟು ಅವನವನು ಜಗ್ಗು ನನ್ ಈ ಕಿಟ್ಟು ಎಲ್ಲಂದ್ರಲ್ಲಿ ರೊಚ್ಚಿಗೆ ಹಬ್ಬೇಡ ಅಷ್ಟೇ. ಆಯ್ತು ಕಣೋ, ಎಬ್ಸಲ್ಲ, ಹೋಗಿ ಕೂತ್ಕೊಂಡು ಬರಲ್ಲ. ಅಲ್ಲಿ ಆಕ್ಟ್ ಮಾಡಲ್ಲ. ಹಲೋ ಹಲೋ, ಏನ ನಾನ್ ಮಾತ್ರ ನಿನ್ ರೊಚ್ಚಿಗೆ ಎಬ್ಸಲ್ಲಪ್ಪ. ನಿನ್ ಜನ್ಮಕ್ಕೆ ಬೆಂಕಿ ಹಾಕ. ನಾನ್ ಹೋಗ್ತೀನಿ, I hate you. ಪ್ರೀತಿ ಪ್ರೀತಿ ನನ್ನ ಮಗಳೇ, ಇಲ್ಲಿ ಟ್ರಾಜಿಡಿ ಸೀನ್ ಇಡ್ತಾ ಇದೆ, ರೋಮ್ಯಾನ್ಸ್ ಮಾಡ್ತಾ ಇದೆಯಾ? ಮುಚ್ಕೊಂಡು ಸಿನಿಮಾ ನೋಡಿ. ನೀನು ಮುಚ್ಕೊಂಡು ಮೊದ್ಲೇ ಆಕ್ಟಿಂಗ್ ಮಾಡಲ್ಲ. ಮಾಡ್ತೀನಿ. ನಮ್ಗೆ ಹೇಳಕ್ ನನ್ನವರ್ನ, ನನ್ನ ಕುಟುಂಬದವರ್ನ, ನನ್ನ ಸ್ನೇಹಿತರನ್ನ. ಹಲೋ, ಹೌದಾ? ಬರ್ತೀನಿ ಬರ್ತೀನಿ. ಎಲ್ಲಿಗೆ ಹೋಗ್ತಿದ್ದಿ? ನಮ್ಮ ಪಪ್ಪ ಕರಿತಿದ್ದಾರ ಕಣೋ. ನಾ ಇನ್ನು ಏನು ಶುರುನೇ ಮಾಡಿಲ್ಲ. ಅದು ನಮ್ಮ ಪಪ್ಪಂಗೆ ಗೊತ್ತಿಲ್ವಲ್ಲ. ಬರ್ತೀನಿ ಕಣೋ, ಬಾಯ್. ಐ ಮಿಸ್ ಯು. ಮಿಷನ್ ಇಂಪಾಸಿಬಲ್ 2 ಬಂದೆ. ಇದೇ ರೀತಿಕ್ಕಿದ್ದಾಗ ಇಲ್ಲಿ ಬಂದ್ಬಿಟ್ಟೆ. 1 ಅವರ್ ಆಯ್ತು ಸುಮ್ಮನೆ ಕೂತಿದ್ದಾನೆ, ಏನು ಮಾಡ್ತಾ ಇಲ್ಲ. ಇದಕ್ಕೆ ಹುಡುಗಿಯರ್ ನಾನು ಅಂದ್ರೆ ಇಷ್ಟ. ಮತ್ತೆ ನಾನೊಂಥರ ಪಿಜ್ಜಾ ಇದ್ದಂಗೆ. ಆರ್ಡರ್ ಮಾಡಿದ ತಕ್ಷಣ ಬಂದ್ಬಿಡ್ತೀನಿ. ನಾನೊಂಥರ ಕೆಚಪ್ ಇದ್ದಂಗೆ ಕಲ್ಸ್ಕೊಂಡು ತಿಂದು ಬಿಡ್ತೀನಿ.